450 ಟೆಸ್ಟೆಡ್ ಸ್ಟ್ಯಾಂಡಿಂದ ಎತ್ತಿದಾಗ ಸೊ ಫೀಲ್ ಆಗುತ್ತೆ, ಈಸಿ ಫೀಲಿಂಗ್ ಇದೆ. ಆ್ಯಂಡ್ ಸಸ್ಪೆನ್ಷನ್ ಈಸ್ ಲಿಟ್ರಲಿ ಆಸಮ್ ಗೈಸ್. ಕಾಲು ಹಿಡ್ಕೊಂಡ್ಬಿಡ್ತು. ಸೊ ನಮ್ಮ ಸರ್ ಟೆಸ್ಟ್ ರೈಡಿಗೆ ಜಾಕೆಟ್ ಅಂತ ಮಾಡಿದ್ದಾರೆ. ಸೊ ಜಾಕೆಟ್ ವೇರ್ ಮಾಡಿ ಟೆಸ್ಟ್ ರೈಡ್ ಮಾಡೋಣ. ಇವತ್ತು ನಾವು ಸ್ಟ್ರೀಟ್ ವಿಂಡ್ ಅಂತ ಕನ್ಕೊಂಡು ಜಾಕೆಟನ್ನು ವೇರ್ ಮಾಡ್ತಿದ್ದಾರೆ. ಎರಡು ಕೈ ಸೊ ಗೈಸ್ ವೈಟ್ ಆ್ಯಂಡ್ ವೈಟ್ ಟೆಸ್ಟ್ ರೈಡಿಗೂ ಫುಲ್ ಮ್ಯಾಚಿಂಗ್ ಆಗ್ತಿದೆ. ಸೊ ಬ್ಲೌಸ್ ಬೇರೆ ಕೊಡ್ತಿದ್ದಾರೆ. ಸೊ ಗೈಸ್ ವಿ ಆರ್ ರೆಡಿ ಆ್ಯಂಡ್ ಗಾಡಿ ಹತ್ರ ಹೋಗೋಣ ಬನ್ನಿ. ಸೊ ಗೈಸ್ ಇವತ್ತು ನಾವು ಹಿಮಾಲಯನ್ 450 ಟೆಸ್ಟ್ ರೈಡ್ ಮಾಡ್ತಿದ್ದೀನಿ. ದೇವ್ರೆ ಜೈ ಶ್ರೀರಾಮ್. ಸೊ ಕೂತ್ಕೊಂಡಾಗ ಗೈಸ್ ವೇಟ್ ಏನು ಅಷ್ಟು ಫೀಲ್ ಆಗಲ್ಲ, ಬಟ್ ಏನೋ ಎತ್ತಿದಾಗ ಸ್ಟ್ಯಾಂಡಿಂದ ಎತ್ತಿದಾಗ ಸೊ ಫೀಲ್ ಆಗುತ್ತೆ. ಹೋಗೋಣ ಸರ್. ಸೊ ಓಕೆ ಗೈಸ್, ಆ್ಯಕ್ಚುಲಿ ಕ್ರೇಜಿ ಫೀಲಿಂಗ್ ಇದೆ. ಸೊ ಗಾಡಿ ಅಂತೂ ವೇಟ್ ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಯಾಕಂದರೆ ವೇಟ್ ಓಡಿಸುವಾಗ ಅಷ್ಟು ಅನಿಸ್ತಿಲ್ಲ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಾಯಲ್ ಎನ್ಫೀಲ್ಡ್ ಅವರು. ಸೊ ಇಷ್ಟೆಲ್ಲ R&D ಮಾಡಿ ಗಾಡಿ ಬಿಟ್ಟಿರೋದಕ್ಕೆ. ಸೊ ಸರ್ ಹೇಳ್ತಿದ್ರು ಆಲ್ಮೋಸ್ಟ್ 1 ವರ್ಷ ಮುಂಚೆನೇ R&D ನಡೀತಿತ್ತಂತೆ ಗಾಡಿದೆಲ್ಲ. ಸೊ ಇಟ್ಸ್ ಎ ಗ್ರೇಟ್ ಥಿಂಗ್ ಗೈಸ್. ಐ ಕ್ಯಾನ್ ಫೀಲ್ ದ ಪವರ್ ಗೈಸ್. ಪವರ್ ತುಂಬ ಚೆನ್ನಾಗಿ ಲೀನಿಯರ್ ಆಗಿದೆ. ಸೊ ನಾಟ್ ವೆರಿ ಇಂಟೆನ್ಸ್. ಸೊ ಲೀನಿಯರಾಗಿ ಪವರ್ ಡೆಲಿವರಿ ಆಗುತ್ತೆ. ಆಲ್ಮೋಸ್ಟ್ ಇದ್ರದ್ದು ನ್ಯಾವಿಗೇಷನ್ ಎಲ್ಲ ಸೊ ಬಿಲ್ಟಿನ್ನೇ ಇದೆ. ಹಾರ್ನ್ ತುಂಬ ಲೌಡಾಗಿದೆ. ಸೊ ಗೇರ್ ಎಲ್ಲ ಭಾರಿ ಸ್ಮೂತಾಗಿದೆ ಗೈಸ್, ಗೇರ್ ಶಿಫ್ಟಿಂಗ್ ಎಲ್ಲ. ಸೊ ಗೇರ್ ಶಿಫ್ಟ್ ಎಲ್ಲ ಚೆನ್ನಾಗಿದೆ. ಸೊ ಸಸ್ಪೆನ್ಷನ್ ಈಸ್ ವೆರಿ ಗ್ರೇಟ್ ಗೈಸ್. ಸೊ ಏನು ಅಷ್ಟು ಫೀಲ್ ಆಗಲ್ಲ, ಯಾಕಂದರೆ ಇಟ್ಸ್ ಅ ಟೂರರ್ ಬೈಕ್. ನನಗೇನಂತಂದರೆ ಲೈಕ್ 4000 RPMಗಿಂತ ಆಮೇಲೆ ಸ್ವಲ್ಪ ಏನೋ ಪವರ್ ಒಂದೇ ಸತಿ ಕೊಡುತ್ತೆ. ಸೊ ನಾರ್ಮಲಿ 3000 ಇಂದ ಒಳಗೆ ಸ್ವಲ್ಪ ಲೀನಿಯರಾಗಿ ಕೊಡುತ್ತೆ ಪವರ್ ಡೆಲಿವರಿ. ಸೊ ಇಟ್ಸ್ ಸೊ ಲೆಟ್ ಗೋ ಟ್ರೈ ಟು ರೀಚ್. ಅದೇ ಹೇಳ್ದಲ್ಲ ಗೈಸ್, 4000 RPM ಇಂದ ಆಲ್ಮೋಸ್ಟ್ ನಿಮ್ಗೆ ಅಲ್ಲಿಂದ ಜಾಸ್ತಿ ಪವರ್ ಸಿಗುತ್ತೆ. ಆ್ಯಂಡ್ ಸೊ ಸಿಟಿ ಕಂಡೀಷನ್ಸಲ್ಲಿ ಸ್ವಲ್ಪ ನೋಡೋಣ. ಈ ಕಡೆ ಸಿಟಿ ಒಳಗೆ ಹೋಗೋಣ. ಸೊ ಇಲ್ಲಿ ಸ್ಪೀಡೋಮೀಟ್ರಲ್ಲಿ ಏನೋ ಎಷ್ಟು RPM ತೋರಿಸುತ್ತೆ. ಆ್ಯಂಡ್ ಸ್ಪೀಡ್, ವಿಚ್ ಗೇರ್ ಇನ್, ಆಮೇಲೆ
ಹೊರಗೆ ಟೆಂಪ್ರೇಚರ್ ಏನಂತ ಅದು ತೋರಿಸುತ್ತೆ. ಸೊ ಕರೆಂಟ್ಲಿ ಇಟ್ಸ್ 32 ಡಿಗ್ರೀಸ್ ಸೆಲ್ಸಿಯಸ್ ಔಟ್ಸೈಡ್. ಆ್ಯಕ್ಚುಲಿ ಅದು ಈ ಇಂಚಿನ ಟೆಂಪ್ರೇಚರ್ ತೊಗೊಳುತ್ತೋ ಏನು ಗೊತ್ತಿಲ್ಲ, ಬಟ್ ಎಸ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಬ್ರೇಕ್ಸಿಂದು. ಆ್ಯಂಡ್ ಯಾಕಂದರೆ ಇಷ್ಟು ದೊಡ್ಡ ಗಾಡಿಗೆ ಬೇಕೇ ಬೇಕು. ಕಾಲು ಹಿಡ್ಕೊಂಬಿಡ್ತು. ಓಕೆ ಓಕೆ. ಆ್ಯಂಡ್ ಸಸ್ಪೆನ್ಷನ್ ಈಸ್ ಲಿಟ್ರಲಿ ಆಸಮ್ ಗೈಸ್. ಅಂದರೆ ಒಂದು ಪಾಟ್ ಹೋಲು ನನಗೆ ಅಷ್ಟು ಫೀಲ್ ಆಗಲಿಲ್ಲ. ಸೊ ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಸ್ವಲ್ಪ ಎತ್ತಕ್ಕೆ ಮಾತ್ರ ನೀವು ಜಿಮ್ಮಿಗೆ ಹೋಗಲೇಬೇಕು ಗೈಸ್, ಲೆಗ್ಸ್ ಮಾಡಬೇಕು ನೀವು. ಸೊ ಗೈಸ್ ಹೇಳ್ದಲ್ಲ, ಗಾಡಿ ಮಾತ್ರ ಸಖತ್ತಾಗಿದೆ. ಸೊ ನೆಕ್ಸ್ಟ್ ಐ ಡೋಂಟ್ ನೋ, ಮೈಟ್ ಬಿ ನಾನು ತೊಗೋಬೋದು ಈ ಗಾಡಿನ, ಯಾಕಂದರೆ ಅಷ್ಟು ಇಷ್ಟಪಟ್ಟಿದ್ದೀನಿ. ಸೊ ನೋಡೋಣ ಇನ್ ಫ್ಯೂಚರ್ ನನಗೇನಾದ್ರು ಚಾನ್ಸ್ ಸಿಕ್ಕಿದ್ರೆ, ಏನೋ ನಿಮ್ಮ ಸಪೋರ್ಟ್ ಹಾಗೆ ಇದ್ದರೆ, ಸೊ ಒನ್ ಡೇ ವಿಲ್ ಟೇಕ್ ರಾಯಲ್ ಎನ್ಫೀಲ್ಡ್ 450 ಗೈಸ್. ನೆಗೆಟಿವ್ಸ್, ಸೊ ನೆಗೆಟಿವ್ ಅಂತ ಸ್ಪೆಸಿಫಿಕ್ಕಾಗಿ ಏನಿಲ್ಲ, ಬಟ್ ಅದೇ ಇಟ್ಸ್ ನಾಟ್ ಮೆಂಟ್ ಫಾರ್ ಸಿಟಿ ರೈಡಿಂಗ್ ಗೈಸ್. ಕಮ್ಯೂಟರ್ ಬೈಕ್ ಅಲ್ಲ ಇದು. ಇಟ್ಸ್ ಎನ್ ಯುನೋ ಆಫ್ ರೋಡಿಗೆ ಹೋಗೋದು, ಇಟ್ ಬಿಲಾಂಗ್ಸ್ ಟು NH ಆ್ಯಂಡ್ ಆಫ್ ರೋಡ್ ಗೈಸ್. ಸೊ ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್ ಅವರೇ, ಈ ಗಾಡಿನ ನಂಗೆ ಟೆಸ್ಟ್ ರೈಡ್ ಕೊಟ್ಲಿಗೆ. ಯಾಕಂದರೆ ಗೈಸ್, ನಾನು ಹೇಳ್ತೀನಲ್ಲ, ನೀವು ಯಾವತ್ತಾದರೂ ಯಾವುದಾದ್ರು ಒಂದು ಗಾಡಿ ತೊಗೊಳಕ್ಕೆ ಹೋಗಿ, ಸೊ ಟೆಸ್ಟ್ ರೈಡ್ ಈಸ್ ಅ ಮಸ್ಟ್ ಫಾರ್ ಯು. ಯಾಕಂದರೆ ಯು ಆರ್ ನಾಟ್ ಇನ್ವೆಸ್ಟಿಂಗ್ 1 or 2 ರೂಪಿ ಗೈಸ್, ನೀವು ಲಕ್ಷ ಇನ್ವೆಸ್ಟ್ ಮಾಡ್ತಿರೋದು. ಸೊ ಇಟ್ಸ್ ಬೆಟರ್ ಯು ಆಸ್ಕ್ ಶೋರೂಮಿಗೆ ಕೇಳಿ, ಟೆಸ್ಟ್ ರೈಡ್ ಕೊಟ್ಟರೆ ತೊಗೊಳ್ಳಿ, ಟೆಸ್ಟ್ ರೈಡ್ ಮಾಡಿ. ಆವಾಗ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಲಿ ಏನು ಹೆಂಗೆ. ಆಸ್ಥೆಟಿಕ್ಸ್ ಎಲ್ಲ ಸೆಕೆಂಡ್ರಿ ಪಾರ್ಟ್ ಗೈಸ್, ನಿಮಗೆ ಆ ಬೈಕ್ ಜೊತೆ ಫೀಲ್ ಬರಬೇಕು. ಸೊ ಫೀಲ್ ಬರೋಕ್ಕೆ ನೀವು ಟೆಸ್ಟ್ ರೈಡ್ ತೊಗೊಳ್ಳೇಬೇಕು ಗೈಸ್. ಸೊ ಇಲ್ಲೇ ಇನ್ನೇನು ಶೋರೂಮ್, ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಬಂದ್ವಿ.